ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025. ನೋಡಿ, ಇದು ನಿಮಗೆ ಟೋಟಲಿ 15 MCQs ಇರುತ್ತೆ ಟೋಟಲಿ. ಇದರಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದು ಅಂದರೆ SI ಯೂನಿಟ್ ಬಗ್ಗೆ ಕೇಳ್ತಾರೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಕೇಳ್ತಾರೆ, ಮತ್ತು ಮೊಲಾಲಿಟಿ ಹೇಗಿರುತ್ತೆ, ಓಕೆನಾ, ಅದ್ರ ಬಗ್ಗೆ, ಮತ್ತು ನೆಕ್ಸ್ಟ್ ರುದರ್ ಫೋರ್ಡ್ಸ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ಓಕೆನಾ. ಅದೇ ರೀತಿ ನಿಮಗೆಲ್ಲ ಕ್ವೆಶನ್ಸ್ ನೋಡ್ಬೋದು. ಇಲ್ಲಿ ಎಷ್ಟೊಂದು ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡಿದ್ದೀನಿ. ನೀವು ಎಷ್ಟಕ್ಕೆ ಥರ ಕ್ವೆಶನ್ ಪೇಪರ್ ರೆಫರ್ ಮಾಡ್ತಿರೋ ನಿಮಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ, ಓಕೆನಾ. ಸೊ ದಟ್ ಇದೇ ಕ್ವೆಶನ್ಸ್ ಅವರು ಜಾಸ್ತಿ ರಿಪೀಟ್ ಮಾಡಿ ಕೇಳ್ಬೋದು, ಓಕೆ. ಅದೇ ರೀತಿ 2 ಮಾರ್ಕ್ ಕ್ವೆಶನ್ಸ್ನ ನೋಡಿ. ಇಲ್ಲಿ ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಸುಕ್ರೋಸ್, ಓಕೆನಾ. ನೆಕ್ಸ್ಟ್ N+L ರೂಲ್ ಏನು, ಅದೇ ರೀತಿ ರೈಟ್ ಡಿ ಬ್ರಾಗ್ಲೀಸ್ ಈಕ್ವೇಷನ್, ಮತ್ತು ಐಸೋಎಲೆಕ್ಟ್ರಾನಿಕ್ ಸ್ಪೀಷೀಸ್ ಅಂದರೆ ಏನು, ರೆಸನೆನ್ಸ್ ಸ್ಟ್ರಕ್ಚರ್ ಆಫ್ ಓಸೋನ್ ಮಾಲಿಕ್ಯೂಲ್, ಮತ್ತು ಗಿವ್ ರೀಸನ್. ಡೈಪೋಲ್ ಮೂಮೆಂಟ್ ಆಫ್ BF2 is 0 ಯಾಕೆ, ಮತ್ತು ಸಿಗ್ಮಾ ಬಾಂಡ್ ಸ್ಟ್ರಾಂಗರ್ ದ್ಯಾನ್ ಪೈ ಬಾಂಡ್ಸ್, ಆ್ಯಂಡ್ ಡಿಫೈನ್ ಐಸೋಥರ್ಮಲ್ ಪ್ರಾಸೆಸ್, ಡಿಫೈನ್ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್, ಸ್ಟೇಟ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಫಸ್ಟ್ ಲಾನು ಕೇಳ್ತಾರೆ, ಓಕೆನಾ. ನೆಕ್ಸ್ಟ್ ಡಿಫೈನ್ ಅಯನೈಸೇಷನ್ ಎಂಥಾಲ್ಪಿ. ಇವಿಷ್ಟು ಕ್ವೆಶನ್ಸ್ನ ಓದಬೇಕಂತ ನೀವು ಕೇಳ್ಬೋದು. ನೋಡಿ, ನೀವು ಇಲ್ಲಿರ್ತಕ್ಕಂಥ ಕ್ವೆಶನ್ನ ಓದ್ಬಿಟ್ಟು ನೀವು ಬೇರೆ ಕ್ವೆಶನ್ಸ್ನ ರೆಫರ್ ಮಾಡಿ, ಬಿಕಾಸ್ ಇವೆಲ್ಲ ಕ್ವೆಶನ್ ಪೇಪರಲ್ಲಿ ಕೇಳಿದಾರಲ್ಲ. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಕ್ವೆಶನ್ಸ್, ಕೆಲವೊಂದ್ಸಲ ಇದೇ ಫಿಕ್ಸ್ಡ್ ಆಗಿರುತ್ತೆ ಕೆಲವೊಂದು ಕ್ವೆಶನ್ಸ್. ಸೊ ಅದೇ ರೀತಿ ನಿಮಗೆ ಇಲ್ಲಿಂದ ಒಂದು ಕ್ವೆಶನ್ ಬರೋ ಚಾನ್ಸ್ ಇರುತ್ತೆ. ಸೊ ಈ ಕ್ವೆಶನ್ನ ಕವರ್ ಮಾಡಿದ ನಂತರ ನೀವು ಬೇರೆ ಕ್ವೆಶನ್ಸ್ನ ಓದಿ, ಓಕೆನಾ. ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್ಸ್. ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಏನು, SPDF ಬ್ಲಾಕ್ಸ್ ಎಲಿಮೆಂಟ್ಸ್ ಅಂದರೆ ಏನು, ಮತ್ತು ಫಾರ್ಮಲ್ ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ, ಓಕೆನಾ. ಮತ್ತು ಪಾಸ್ಟುಲೇಟ್ಸ್ ಆಫ್ ವೆಸ್ಪರ್ ಥಿಯರಿ, ದಿಸ್ ಇಸ್ ಆಸ್ ಎಕ್ಸ್ಪೆಕ್ಟೆಡ್, ವೆರಿ ಇಂಪಾರ್ಟೆಂಟ್. ಮತ್ತು ಅಯಾನಿಕ್ ಬಾಂಡ್ ಅಂದರೆ ಏನು, ಫಾರ್ಮೇಷನ್ ಆಫ್ NaCl, ಅಯೋನಿಕ್ ಬಾಂಡ್ ಇನ್ NaCl ಅದನ್ನು ಕೇಳ್ತಾರೆ. ಮತ್ತು ಪಾಸ್ಟುಲೇಟ್ಸ್ ಆಫ್ ಡಾಲ್ಟ್ಸ್ ಅಟಾಮಿಕ್ ಥಿಯರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಹೈಡ್ರೋಜನ್ ಸ್ಪೆಕ್ಟ್ರಮ್ ಕೇಳ್ತಾರೆ. ಮತ್ತು ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಎನಿ 2 ಕಾಸಸ್ ಫಾರ್ ಸ್ಟೆಬಿಲಿಟಿ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್, ಓಕೆನಾ. ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ. ನೋಡಿ, ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ ಆ್ಯಂಡ್ ಕಾಪರ್ನ ಅವ್ರು ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ, ಬಿಕಾಸ್ ಅಲ್ಲೇ ಜಾಸ್ತಿ ಮಿಸ್ಟೇಕ್ ಮಾಡೋದು, ಅಲ್ಲಿ ಸ್ವಲ್ಪ ಎಕ್ಸೆಪ್ಷನ್ ಇದೆ, ಓಕೆನಾ. ಮತ್ತು ವಾಟರ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ಪೀರಿಯಾಡಿಕ್ ಟೇಬಲ್, ಮತ್ತು ವಿಚ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಹ್ಯಾಲೋಜನ್ಸ್, ಇವೆಲ್ಲ ಸಿಂಪಲ್ ಕ್ವೆಶನ್. ಮತ್ತು ಎಕ್ಸ್ಪ್ರೆಷನ್ ಫಾರ್ ಮೆಕ್ಯಾನಿಕಲ್ ವರ್ಕ್ ಇನ್ ಆನ್ ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪಾನ್ಷನ್ ಆಫ್ ಐಡಿಯಲ್ ಗ್ಯಾಸ್, ಮತ್ತು CP - CV = R ಡಿರೈವ್ ಮಾಡೋಕ್ಕೂ ಕೇಳ್ತಾರೆ, ಓಕೆನಾ. ಮತ್ತು ಎಕ್ಸ್ಪ್ಲೈನ್ ಪ್ಯೂರಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಲಿಕ್ವಿಡ್ ಬೈ ಡಿಸ್ಟಿಲೇಷನ್ ಮೆಥಡ್, ಮತ್ತು ಡಿಫೈನ್ ಎ ಫಂಕ್ಷನಲ್ ಗ್ರೂಪ್, ಸೊ ಪ್ಯೂರಿಫಿಕೇಶನ್ ಅಂತ ಕೇಳಿದ್ದಾರೆ. ಮತ್ತು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಡಿಟೆಕ್ಷನ್ ಮಾಡೋದು ಹೇಗೆ, ಲೀಬಿಕ್ಸ್ ಮೆಥಡ್. ನೋಡಿ, ಎಲ್ಲ ಕ್ವೆಶನ್ ಪೇಪರ್ಲಿಂದ ರಿಪೀಟ್ ಆಗಿದೆ, ಸೊ ನಿಮಗೆ ಬರೋ ಚಾನ್ಸಸ್ ಜಾಸ್ತಿನೇ ಇದೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ ಫಸ್ಟ್, ಓಕೆನಾ. ನೆಕ್ಸ್ಟ್ ಕಾರ್ಬೋನಿಯಂ ಅಯಾನ್ ಅಂದರೆ ಏನು, ಮತ್ತು ಹೋಮೋಲೈಟಿಕ್ ಆ್ಯಂಡ್ ಹೆಟ್ರೋಲೈಟಿಕ್ ಕ್ಲೀವೇಜ್ ಹೇಗಿರುತ್ತೆ, ಮತ್ತು ನೇಮ್ ದಿ ಸ್ಪೀಷೀಸ್ ಫಾರ್ಮ್ ಡ್ಯೂರಿಂಗ್ ದಿಸ್ ಫಿಷನ್, ಮತ್ತು ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆಟಿಕ್ ಎಫೆಕ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸಲ್ಲೂ ಕೇಳ್ತಾರೆ, ಓಕೆನಾ. ಮತ್ತು ಪ್ರಿಪರೇಷನ್ ಆಫ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್, ಹೌ ಸಲ್ಫರ್ ಇಸ್ ಡಿಟೆಕ್ಟೆಡ್ ಫ್ರಮ್ ದಿಸ್ ಎಕ್ಸ್ಟ್ರಾಕ್ಟ್, ಮತ್ತು ಚೈನ್ ಐಸೋಮರಿಸಮ್ ಅಂದರೆ ಏನು, ಚೈನ್ ಐಸೋಮರಿಸಮ್ನು ಕೇಳ್ಬೋದು, ಪೊಸಿಷನ್ ಐಸೋಮರಿಸಮ್ ಕೇಳ್ಬೋದು, ಮತ್ತು ಫಂಕ್ಷನಲ್ ಐಸೋಮರಿಸಮ್ನು ಕೇಳ್ಬೋದು, ಓಕೆನಾ. ಅದಾದಮೇಲೆ ಪ್ರಾಬ್ಲಮ್ಸ್. 45th ಕ್ವೆಶನ್ ಇಸ್ ಫಿಕ್ಸ್ಡ್ ಕ್ವೆಶನ್. ಅದಾದಮೇಲೆ 46th ಎಕ್ಸಾಂಪಲ್ ಇರೋದು ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ, ಓಕೆನಾ. ಯು ಕ್ಯಾನ್ ರಿಯಲಿ ಡೂ ವೆಲ್. ಆ್ಯಂಡ್ ಅದೇ ರೀತಿ ಇನ್ ಯೋರ್ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟ್ರಿಂದನೂ ಕೇಳ್ತಾರೆ. ಅದಾದಮೇಲೆ ಹೆಸ್ಸಸ್ ಲಾ ಮೇಲೆ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ. ಹೆಸ್ಸಸ್ ಲಾ ಮೇಲೆ ಖಂಡಿತ ಅವ್ರು ಕೇಳ್ತಾರೆ. ಅದಾದಮೇಲೆ ಡೆಲ್ಟಾ G0 ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೇಲೂ ಕೇಳ್ತಾರೆ. ಆ್ಯಂಡ್ ಅವೆಲ್ಲ ಓದ್ಕೊಂಡು ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಇಲ್ಲಿ ನೀವು ತುಂಬ ರೆಫರ್ ಮಾಡಬೇಕು ಯಾವುದು ಅಂದರೆ, ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಡಿದಲ್ಲಿ, ಮತ್ತು ದಿಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಲ್ಲಿ 3 ಮಾರ್ಕ್ ಕ್ವೆಶನ್ಸಲ್ಲಿ, ಓಕೆನಾ. 2 ಮಾರ್ಕ್ಸ್ ಕ್ವೆಶನಲ್ಲೂ ಬರುತ್ತೆ, ಬಟ್ 3 ಮಾರ್ಕ್ಸಲ್ಲಿ ರಿಪೀಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ, ಓಕೆನಾ. ಈ ಪಾಸ್ಟುಲೇಟ್ಸ್ ಆಫ್ ವೆಸ್ಪರ್ ಥಿಯರಿ ಅವೆಲ್ಲ ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.